ಸರಿ ಆದಾಗ ತುಂಬಾನೇ ಕಷ್ಟ ಆಯ್ತಪ್ಪ. ಮಕ್ಕಳನ್ನ ಹಿಡಿಯೋದೇ ಕಷ್ಟ ಆಗೋದು. ಅಜ್ಜಿ ದಿನಂತೂ ಕಷ್ಟ ಆಗೋಗ್ಬಿಡೋದು. ಏನು ತೊಂದರೆ ಇಲ್ಲ. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ. ಯಾರು ಹಾಕ್ಸ್ಕೊಂಡಿಲ್ವೋ ಅವರೆಲ್ಲ ಹಾಕ್ಸ್ಕೋಬೇಕು. ದುಡಿಬೇಕಲ್ಲ ನಾವು ಬೆಳಗ್ಗೆ ಎದ್ದು ದುಡಿಬೇಕು. ಆಟ ಹೋಗ್ಲಿಲ್ಲ ಅಂದ್ರೆ ನಮಗೆ ಹೊಟ್ಟೆಪಾಡು ನಡಿಬೇಕಲ್ಲ. ನಮಗೆ ಹೋದ್ ಸಾರಿ ಕರೋನಾ ಬಂದಾಗ ಲಾಸ್ ಆಯ್ತು. ಎಲ್ಲ MLAಗಳು ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರು. ಸ್ವಲ್ಪ 4 ವರ್ಷ ಸಾಲ ಮಾಡ್ಕೊಂಡು ಜೀವನ ಮಾಡೋದು. ಕೊರೋನಾ ಬಗ್ಗೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಲ್ಲಂತೂ. ಅದಕ್ಕೆ ಪಾಪ ನಾವು ಆಚೆ ಹೋಗೋದೇ ಇರಲ್ಲ. ವಯಸ್ಸಾದವರಾಗ್ಲಿ ಮಕ್ಕಳಾಗ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೇನಾದರೂ ಒಂದು ನೀವು ಗೌರ್ಮೆಂಟ್ ಅವರು ಏನಾದರೂ ಒಂದು ಹೇಳಿ ಅಲ್ವಮ್ಮ, ಹೇಳಿ. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಕೇಸಸ್ ಹಾ. ಬರಲ್ಲ ಅಂದ್ರು. ಇವಾಗ ಎಲ್ಲರೂ ಎಲ್ಲ ಕಡೆನೂ ವ್ಯಾಕ್ಸಿನೇಷನ್ ಆಗ್ತಾ ಇದ್ದಾರೆ. ಅದನ್ನಾದರೂ ಹಾಕ್ಕೊಂಡು ಬೇಕಾದ್ರೆ ನೀವು ಪಾರ್ಕಾಗಾದ್ರೂ ಹೋಗ್ರಿ. ಆಮೇಲೆ ಇದ್ರೆ ಸಿನಿಮಾ ಪಿಕ್ಚರ್ಗಾದ್ರೂ ಹೋಗ್ಲಿ, ಥಿಯೇಟ್ರಿಗಾದ್ರೂ ಹೋಗ್ಲಿ, ಏನೂ ಆಗಲ್ಲ. ನೀವು ಹಾಕ್ಕೊಳ್ದಿದ್ರೆ ಕಷ್ಟ ಆಗುತ್ತೆ, ಮುಂದಕ್ಕೂ ಕಷ್ಟ ಆಗುತ್ತೆ, ಮಕ್ಕಳಿಗೂ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಮಕ್ಕಳಿಗೆ ವಯಸ್ಸಾದವರಿಗೆಲ್ಲ ಬೇಗ ಬೇಗ ಹಾಕ್ಸ್ಬಿಡಿ. ಇವಾಗ ವೆದರ್ ಚೇಂಜ್ ಆಗಿರೋದಕ್ಕೂ ಕೋಲ್ಡ್ ಬರ್ತಿದೆ ಅಲ್ವಾ? ಇವಾಗ ಎಲ್ಲ ಮಕ್ಕಳಿಗೂ ಬೇಗ ಚೇಂಜ್ ಆಗೋಯ್ತಲ್ಲಮ್ಮ ವೆದರು. ಅದರಿಂದ ಎಲ್ಲರಿಗೂ ಚಳಿ ಜ್ವರ ಎಲ್ಲ ಬರ್ತಾ ಇದೆ. ಅದಕ್ಕೆ ಆದಷ್ಟು ನೀವು ಬೆಚ್ಚಗೆ ಇಟ್ಕೊಂಡು ಆಚೆ ಹೋಗಿ ಬನ್ನಿ. ಆದಷ್ಟು ನೀವು ಇಂಜೆಕ್ಷನ್ ಇಂಥವೆಲ್ಲ ಈಸ್ಕೊಳ್ಳಿ. ಹೋದ್ ಸರಿ ಲಾಕ್ಡೌನ್ ಆದಾಗ ಕಷ್ಟ ಬಂದಿತ್ತು ನಮ್ಗೆ. ಸರಿ ಆದಾಗ ತುಂಬಾನೇ ಕಷ್ಟ ಆಯ್ತಪ್ಪ. ಮಕ್ಕಳನ್ನ ಹಿಡಿಯೋದೇ ಕಷ್ಟ ಆಗೋದು. ಅಜ್ಜಿ ದಿನಂತೂ ಕಷ್ಟ ಆಗೋಗ್ಬಿಡೋದು. ಅದಕ್ಕೆ ಅವೆಲ್ಲ ನಾವು ಇದು ಮಾಡಬೇಕು ಅಂತಂದ್ರೆ ನೀವು ಈ ಥರ ಎಲ್ಲ ಮಾಡ್ಕೋಬೇಕು. ಇಂಜೆಕ್ಷನ್ ಆಗಲಿ ಅಥವಾ ಅದು ಮಾಸ್ಕ್ ಹಾಕೋದಾಗಲಿ ಇವೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಇದ್ರ ಬಗ್ಗೆ ಎಲ್ಲರೂ ಮಾಸ್ಕ್ ಹಾಕಬೇಕು. ಇದು ಡಿಸ್ಟೆನ್ಸ್ ಇರಬೇಕು. ಇವಾಗ ಏನು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಕೇಸಸ್ ಬರಲ್ಲ ಅಂತ ಹೇಳಿದ್ರಲ್ವಾ? ಹೌದು. ಈಗ ಬರ್ತಾ ಇದೆ. 2,000 ಕೇಸ್ ಕೂಡ ಬಂದಿದೆ. ಈಗ ಒಬ್ಬರು ಹಾಕ್ಸ್ಕೊಳ್ಳಲ್ಲ ವ್ಯಾಕ್ಸಿನ್. ಎಲ್ಲರೂ ಹಾಕ್ಸ್ಕೋಬೇಕು. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಆಗ್ಬಿಡುತ್ತೆ. ಏನು ತೊಂದರೆ ಇಲ್ಲ. ಕರೋನಾ ಅಂತ ಯಾರು ಭಯ ಬೀಳಬೇಡಿ. ಏನು ತೊಂದರೆ ಇಲ್ಲ. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ. ಯಾರು ಹಾಕ್ಸ್ಕೊಂಡಿಲ್ವೋ ಅವರೆಲ್ಲ ಹಾಕ್ಸ್ಕೋಬೇಕು. ಹೋದ್ ಸಲ ಕೊರೋನಾ ಬಂದಾಗ ನಿಮ್ಗೆ ಏನೇನು ಕಷ್ಟ ಬಂದಿತ್ತು? ನಮಗೆ ಹೋದ್ ಸಾರಿ ಕರೋನಾ ಬಂದಾಗ ಲಾಸ್ ಆಯಿತು. 1 ತಿಂಗಳು ಮನೆಯಲ್ಲಿ ಇದ್ದು ಏನು ದುಡಿಮೆ ಇಲ್ಲ, ಏನಿಲ್ಲ, ಕಷ್ಟ ಬಿದ್ದು ಹಂಗೆ ಎಲ್ಲ MLAಗಳು ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರು. ಸ್ವಲ್ಪ ಊಟ ಎಲ್ಲ ತಂದು ಕೊಟ್ಟಿದ್ರು, ಮಾಡಿದ್ರು. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಊಟ ತರಕಾರಿ ಇದು ಅಕ್ಕಿ ಎಲ್ಲ ತಂದು ಕೊಟ್ಟಿದ್ರು. ಅದೇ ಮಕ್ಳಿಗೆ ಎಜುಕೇಶನ್ ಎಲ್ಲ ನಿಲ್ಲುತ್ತಲ್ಲ? ಹೌದು, ನಿಂತ್ಕೊಂಡ್ಬಿಡುತ್ತೆ ಎಜುಕೇಷನ್. ಹೌದು, ಲಾಕ್ಡೌನ್ ಆಗಿದ್ರೆ ತುಂಬ ತೊಂದರೆ ಆಗುತ್ತೆ. ಎಜುಕೇಷನ್ ನಿಂತ್ಕೊಂಡ್ಬಿಡುತ್ತೆ. ಪಾಪ ಮಕ್ಕಳು ಓದೋಕ್ಕೆ ಕಷ್ಟ ಆಗುತ್ತೆ. ಅದೆಲ್ಲನೂ ಆನ್ಲೈನಲ್ಲಿ ಓದ್ಕೋಬೇಕು. ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ. ಹೌದು. ಮಾಡಿದ್ರೆ ಏನು ಅನುಕೂಲ ಸರ್? ನಮ್ಗೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ದುಡಿಮೆ ಇಲ್ಲ. ಇವಾಗಲೇ ಕಾಲೇಜಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಲ್ಲ ಫೀಸ್ಗಳು ಕಟ್ಟಿದ್ದೀವಿ. ಮತ್ತು ಅದು ನಮ್ಗೆ ವಾಪಸ್ ಬರೋಲ್ಲ. ಇನ್ನೂ ಜಾಸ್ತಿ ಕಷ್ಟ ಆಗ್ಬಿಡುತ್ತೆ. ಜನಗಳಿಗೆಲ್ಲ ಆಟೋ ಎಲ್ಲ ಕಷ್ಟ ಆಗ್ಬಿಡುತ್ತೆ. ಆಟೋ ಯಾರು ಹತ್ತಲ್ಲ ಆಮೇಲೆ. ಕೊರೋನಾ ಜಾಸ್ತಿ ಆಯ್ತದೆ. ಆದರೆ ನಮಗೆ ದುಡಿಬೇಕಲ್ಲ ನಾವು ಬೆಳಗ್ಗೆ ಎದ್ದು ದುಡಿಬೇಕು. ಆಟ ಹೋಗ್ಲಿಲ್ಲ ಅಂದರೆ ನಮಗೆ ಹೊಟ್ಟೆಪಾಡು ನಡಿಬೇಕಲ್ಲ. ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಬರಲ್ಲ ಅಂತ ಹೇಳಿದ್ರು. ಅಯ್ಯೋ ಬರ್ತಾನೆ ಇದೆ. ಕಾಯಿಲೆಗಳು ಜಾಸ್ತಿನೇ ಆಯ್ತಾ ಇದೆ. ಏನು ಮಾಡೋಕ್ಕಾಗ್ತದೆ? ಹೋದ್ ಸಲ ಲಾಕ್ಡೌನ್ಗೆ ನಿಮ್ಗೆ ಏನೇನು ಕಷ್ಟ ಆಯ್ತು? ಹೊಡ್ತಾ ಹೊಡಿತು ನಮಗೆ. ಸಾಲ ಮಾಡಿ ಜೀವನ ಮಾಡ್ದೆ ನಾವು. ಸಾಲ ಮಾಡ್ಬಿಟ್ಟು ಜೀವನ ಮಾಡ್ದೆ. ಅವಾಗ 4 ವರ್ಷ ಸಾಲ ಮಾಡ್ಕೊಂಡೆ ಜೀವನ ಮಾಡ್ದೆ. ಇವಾಗ ಮುಂದೆ ಲಾಕ್ಡೌನ್ ಮಾಡಿದ್ರೆ ಇನ್ನು ಅದೇ ಬೀದಿ ಬರ್ಬೇಕಾಯ್ತದೆ ನಾವು. ಹೌದು, ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀರಾ? ಒಂದು ಸತಿ ಹಾಕ್ಸ್ಕೊಂಡಿದ್ದೀವಿ. 2 ಡೋಸ್ ಹಾಕ್ಸ್ಕೊಳ್ಳಿಲ್ಲಪ್ಪ. ಪ್ರಾಬ್ಲಮ್ ಆಯ್ತದೆ ಅಂತ ಗೊತ್ತಿತ್ತು ಮುಂದೆ. ಇನ್ನು ಇವಾಗ ಹಾಕ್ಸ್ಕೊಂಡಿರೋರೇ ಹೋಯ್ತಾ ಇರೋದು ಜಾಸ್ತಿ ಇವಾಗ. ಹೌದು. ಈಗ ಲಾಕ್ಡೌನ್ ಮಾಡಿದ್ರೆ ಮಕ್ಳಿಗೆ ಎಜುಕೇಶನ್ ಎಲ್ಲ ನಿಲ್ಲುತ್ತಲ್ಲ? ಹೌದು, ನಿಲ್ಲುತ್ತದೆ. ಅವಾಗ ನಮಗೆ ಹೊಡ್ತಾ ಹೊಡಿತದೆ. ತಿರ್ಗಾ ಸೇರಿಸ್ಬೇಕು ಅಂದ್ರೆ ತಿರ್ಗಾ ಎಲ್ಲಿಂದ ಅಮೌಂಟ್ ತರೋದು ನಾವು?